ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾಟಿ ಸ್ಟೈಲಲ್ಲಿ. ಚಿಕನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು. ಅದಕ್ಕೆ 2 ಉಂಡೆ ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡು ಒಂದು ಕಡಾಯಿನ ಕಾಯಕ್ಕಿಡಬೇಕು. ಕಾದ ನಂತರ ಎಣ್ಣೆ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 5 ನಿಮಿಷ ಫ್ರೈ ಮಾಡಿ ಆದಮೇಲೆ ಅದು ಕಲರ್ ಟರ್ನ್ ಆಗುತ್ತೆ. ಬ್ರೌನ್ ಕಲರ್ ಟರ್ನ್ ಆದಮೇಲೆ ಒಂದು 2 ನಿಮಿಷ ಫ್ರೈ ಮಾಡಿ ಆಮೇಲೆ 2 ಸ್ಪೂನ್ ಮಟನ್ ಸಾಂಬಾರು ಪುಡಿ ಹಾಕಬೇಕು. ಮಟನ್ ಸಾಂಬಾರು ಪುಡಿ ಹಾಕಿದ್ಮೇಲೂ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕೂಡ ಕಲರ್ ಟರ್ನ್ ಆಗುತ್ತೆ. ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡಿ ಹಳ್ಳಿ ಶೈಲಿಲಿ ಮಾಡೋದ್ರಿಂದ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಇದೆಲ್ಲ ನೋಡಿ ಈ ಥರ ಫ್ರೈ ಎಲ್ಲ ಆದಮೇಲೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಅದನ್ನೆಲ್ಲ ನೀಟಾಗಿ ಶಿಫ್ಟ್ ಮಾಡಿದ್ಮೇಲೆ ಅದೇ ಕಡಾಯಿಗೆ ಚಿಕನ್ನೆಲ್ಲ ಹಾಕಿ ನೀಟಾಗಿ ನೀರು ಸುಂಡೋವರೆಗೂ ಬೇಯಿಸಬೇಕು. ಚಿಕನ್ ಸುಂಡೋಕ್ಕೆ ನಾವು ಅದಕ್ಕೆ ಎಷ್ಟು ಬೇಕೋ ಉಪ್ಪು ಮತ್ತು ಅರಿಶಿಣದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫುಲ್ ವಾಟರೆಲ್ಲ ಅಬ್ಸರ್ವ್ ಆಗುತ್ತೆ, ಡ್ರೈ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ನಾವೆಷ್ಟು ಚಿಕನ್ನ ವಾಟರ್ ಅಬ್ಸರ್ವ್ ಆಗೋವರೆಗೂ ಬೇಯಿಸ್ತೀವಿ ಅಷ್ಟು ಚಿಕನ್ ಸಾಂಬಾರು ಚೆನ್ನಾಗಾಗುತ್ತೆ. ಆಮೇಲೆ ಈರುಳ್ಳಿ ಖಾರದ ಪುಡಿ ಎಲ್ಲ ಹುರಿದಿದ್ವಲ್ಲ ಅದನ್ನು ಮಿಕ್ಸರ್ ಗ್ರೈಂಡರಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಹುರಿದಿಟ್ಟಿದ್ದಂಥ ಚಿಕನ್ನ ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಏಕೆಂದರೆ ಇದು ಬೇಗ ಬೇಯಲ್ಲ. ಒಂದು 2ರಿಂದ 3 ವಿಷಲ್ ಕೂಗಿಸ್ಬೇಕು. ಅದಕ್ಕೇ ಕುಕ್ಕರ್ಗೆ ಶಿಫ್ಟ್ ಮಾಡಿ ಆಡಿಸಿದ್ದಂಥ ಈರುಳ್ಳಿ ಖಾರದ ಪುಡಿ ಏನು ಆಡಿಸಿದ್ವಿ ಅದನ್ನು ಮಾತ್ರ ಈಗ ಹಾಕಿ ಒಂದು 2ರಿಂದ 3 ವಿಷಲ್ ಬರೋವರೆಗೂ ನಾವು ಇದನ್ನು ಬೇಯಕ್ಕೆ ಬಿಟ್ಟು ಕೂಗಿಸ್ಬೇಕು. ಒಂದು 2ರಿಂದ 3 ವಿಷಲ್ ಬಂದಮೇಲೆ ನಾವು ಗ್ಯಾಸ್ ಆಫ್ ಮಾಡಬೇಕು. ಅದು ಆರೋವರೆಗೂ ನಾವು ಇದಕ್ಕೆ ಕಾಯಿ ಬಿಟ್ಟರೆ ಇನ್ನೇನು ಹಾಕೋಂಗಿಲ್ಲ. ಯಾವುದೇ ಥರ ಸ್ಪೈಸಸ್ ಏನೂ ಹಾಕೋಂಗಿಲ್ಲ. ಕಾಯಿನ ರುಬ್ಬಿ ನಾವೇನು ಕೂಗಿಸಿದ್ವಲ್ಲ ಅದನ್ನು ಲಿಡ್ ಓಪನ್ ಮಾಡಿ ಇದಕ್ಕೆ ರುಬ್ಬಿಸಿದಂಥ ಕಾಯಿನ ಇದ್ರೊಳಗಡೆ ಹಾಕಿ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ವಾಟರ್ನ ನಾವು ಹಾಕಿ ಮಾಡ್ಕೋಬೇಕು. ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೋಬೋದು. ಇಲ್ಲ ನಾವು ಗಟ್ಟಿ ತಿನ್ನಲ್ಲ ತೆಳು ತಿಂತೀವಿ ಅಂದರೆ ನಾವು ತೆಳುನ ಹಾಕೋಬೇಕು. ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ನಾವು ಇದೆಲ್ಲ ಲಾಸ್ಟ್ ಫೈನಲಲ್ಲಿ ಒಂದು 2ರಿಂದ 3 ನಿಮಿಷ ಏನು ಫೈನಲ್ ಆಗುತ್ತೆ ಸಾಂಬಾರು ಅನ್ನೋ ಟೈಮಲ್ಲಿ ಮೊಟ್ಟೆ ಅದ್ರದ್ದು ಏನು ಒಳಗಡೆ ಸಾಮಾನುಗಳಿರುತ್ತೆ ಅದನ್ನೆಲ್ಲ ನಾವು ಇವಾಗ ಹಾಕಿ ಮತ್ತೆ ಈಗ ಒಂದು 2ರಿಂದ 3 ನಿಮಿಷ ಬೇಯಿಸಬೇಕು. ಈಗ ನೋಡಿ ಫೈನಲಿ ಸಾಂಬಾರು ರೆಡಿ ಆಯಿತು, ಊಟನೂ ರೆಡಿ ಆಯಿತು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.